ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ನಿನ್ನೆ ನೋಡ್ರಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವು ನೆಕ್ಸ್ಟ್ ಟಾಪಿಕ್ ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರ್ಬೋದು, ಹಾಗೇನೆ ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರ್ಬೋದು, ನೆಕ್ಸ್ಟ್ ಮತ್ತೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಬರ್ತಾರೆ, ಆಮೇಲೆ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿರ್ಬೋದು, ಹಾಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಇದೆಲ್ಲ ಕವರ್ ಮಾಡಿದ್ರೆ ನಮಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತಾ. ನಿನ್ನೆದಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮಾತ್ರ ಹೇಳಿದ್ದೆ. ಸೊ ಇವತ್ತಿನ ಕ್ಲಾಸ್ ಒಳಗೆ ನೋಡ್ರಿ ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿನ ಒಂದು ಉಪಯೋಗಗಳು ಅಥವಾ ಯೂಸಸ್ ಅಂತ ಕರಿತೀವಿ. ಫಸ್ಟ್ ಒನ್, ಆಲ್ಮೋಸ್ಟ್ ಆಲ್ ಸಿಗ್ನಿಫಿಕೆನ್ಸು, ಸ್ಕೋಪು, ಆಮೇಲೆ ಫೀಚರ್ಸ್ ಆಗಿರ್ಬೋದು, ನೇಚರ್ ಆಗಿರ್ಬೋದು, ಆಬ್ಜೆಕ್ಟಿವ್ಸ್, ಇದೆಲ್ಲನೂ ಮ್ಯಾನೇಜ್ಮೆಂಟ್ ಅಕೌಂಟ್ದು ಸೇಮ್ ಪಾಯಿಂಟ್ಸೇ ರಿಪೀಟೆಡ್ ಆಗಿರ್ತಾವೆ. ಇದರಲ್ಲಿ ಫಸ್ಟ್ ಒನ್ ಅಡ್ವಾಂಟೇಜ್ ನೋಡೋದಾದರೆ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಮ್ಯಾನೇಜ್ಮೆಂಟ್ ಅವರಿಗೆ ಹೆಲ್ಪ್ ಮಾಡುತ್ತಾ. ನೆಕ್ಸ್ಟ್ ಒನ್, ಇಂಪ್ರೂವ್ಸ್ ಪ್ಲಾನಿಂಗ್. ಅಂದರೆ ಸೇಲ್ಸ್ ಬಡ್ಜೆಟ್ ಆಗಿರ್ಬೋದು, ಪ್ರೊಡಕ್ಷನ್ ಪ್ಲಾನ್ ಆಗಿರ್ಬೋದು, ಏನು ಒಟ್ಟು ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ಲಾನಲ್ಲಿ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತಾ. ಆಮೇಲೆ ನೆಕ್ಸ್ಟ್ ಒನ್, ಬೆಟರ್ ಕಂಟ್ರೋಲ್ ಓವರ್ ಬಿಸ್ನೆಸ್. ಅಂದರೆ ಒಂದು ಒಳ್ಳೆ ರೀತಿಯಾಗಿ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡುತ್ತಾ. ಯಾವ ರೀತಿಯಾಗಿ ಅಂತಂದರೆ, ಈಗ ಕಾಸ್ಟ್ ಕಂಟ್ರೋಲ್ ಮಾಡೋದ್ರ ಮೂಲಕ ಆಗಿರ್ಬೋದು, ಹಾಗೆ ವೇಸ್ಟೇಜನ್ನು ರಿಡ್ಯೂಸ್ ಮಾಡೋದಾಗಿರ್ಬೋದು, ಕಾಸ್ಟನ್ನು ರಿಡಕ್ಷನ್ ಮಾಡಿ ಪ್ರೊಡಕ್ಷನನ್ನು ಜಾಸ್ತಿ ಮಾಡಿದಾಗ ಬಿಸ್ನೆಸ್ಸಿಗೆ ಒಂದು ಒಳ್ಳೆಯ ಪ್ರಾಫಿಟ್ ಅನ್ನೋದು ಅರ್ನ್ ಆಗುತ್ತಾ. ನೆಕ್ಸ್ಟ್ ಒನ್ನು, ಹೆಲ್ಪ್ಸ್ ಇನ್ ಕಾಸ್ಟ್ ಕಂಟ್ರೋಲ್. ಅಂದರೆ ಬಿಸ್ನೆಸ್ಸಿಗೆ ಸೇಮ್ ಇಲ್ಲಿ ಹೇಳಿದ್ನಲ್ಲ, ಬೆಟರ್ ಕಂಟ್ರೋಲ್ ಓವರ್ ಬಿಸ್ನೆಸ್ ಅಂತ, ಕಾಸ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತಾ. ಕಾಸ್ಟ್ ಕಂಟ್ರೋಲ್ ಮಾಡಿದಾಗ ಹೈ ಪ್ರಾಫಿಟ್ ಬರುತ್ತಾ ಬಿಸ್ನೆಸ್ಸಿಗೆ. ಹಾಗಾಗಿ ಇದು ಬಿಸ್ನೆಸ್ಸಿಗೆ ಕಾಸ್ಟ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಾ. ನೆಕ್ಸ್ಟ್ ಒನ್, ಇಂಪ್ರೂವ್ಸ್ ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್. ಅಂತಂದರೆ ಮ್ಯಾನೇಜ್ಮೆಂಟ್ನ ಒಂದು ಎಫಿಷಿಯನ್ಸಿನ ಹೆಚ್ಚು ಮಾಡ್ತಾ ಹೋಗುತ್ತೆ, ಅಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗುತ್ತೆ. ಯಾವ ರೀತಿ ಅಂತಂದ್ರೆ, ಕರೆಕ್ಟಾದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಒಂದು ರಿಪೋರ್ಟನ್ನು ತಯಾರು ಮಾಡಿದಾಗ ಮ್ಯಾನೇಜ್ಮೆಂಟ್ದವರಿಗೆ ರೈಟ್ ಟೈಮಲ್ಲಿ ಒಂದು ಒಳ್ಳೆ ಡಿಸಿಷನನ್ನು ತೊಗೊಳಕ್ಕೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಎಫಿಷಿಯನ್ಸಿನ ಇಂಪ್ರೂವ್ ಮಾಡುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು. ನೆಕ್ಸ್ಟ್ ಒನ್, ಹೆಲ್ಪ್ಸ್ ಇನ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಅಂತಂದರೆ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂದರೆ ಯಾವ ರೀತಿಯಾಗಿ ಬಿಸ್ನೆಸ್ ರನ್ ಆಗ್ತಾ ಇದೆ, ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಲೇಬರ್ಸ್ ಯಾವ ರೀತಿಯಾಗಿ ವರ್ಕ್ ಮಾಡಾಕತ್ತಾರೆ, ಪ್ರೊಡಕ್ಷನ್ ಎಷ್ಟೈತಿ, ಕಾಸ್ಟ್ ಎಷ್ಟೈತಿ, ಕಾಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಾಗೆ ಲೇಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ರೀತಿಯಾಗಿ ಈ ಮೂರನ್ನು ಒಂದು ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟ್ ಅನ್ನೋದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್, ಹೆಲ್ಪ್ಸ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್. ಅಂತಂದರೆ ಇವಾಗ ಫೈನಾನ್ಷಿಯಲ್ ಅಕೌಂಟನ್ನು ಒಂದು ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ ಅಕೌಂಟು ರೆಕಾರ್ಡ್ ಮಾಡುತ್ತಲ್ಲ, ಹಾಗಾಗಿ ಆ ಒಂದು ಬಿಸ್ನೆಸ್ನ ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅನಲೈಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತಾ. ನೆಕ್ಸ್ಟ್ ಒನ್, ಹೆಲ್ಪ್ಸ್ ಇನ್ ಕೋಆರ್ಡಿನೇಷನ್. ಅಂತಂದರೆ ಇವಾಗ ಕೋಆರ್ಡಿನೇಷನ್ ಅಂತಂದರೆ ಒಂದು ಬಿಸ್ನೆಸ್ಸಲ್ಲಿ ಕೇವಲ ಒಂದೇ ಒಂದು ಅಂಶವನ್ನು ಒಳಗೊಂಡಿರೋದಿಲ್ಲ. ಅದು ಈಗ ಕಾಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬೇರೆ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬೇರೆ ಇರುತ್ತೆ, ಆಮೇಲೆ ಲೇಬರ್ ಡಿಪಾರ್ಟ್ಮೆಂಟ್, ಈ ಥರ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಈ ಥರ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ತಿದ್ದಾಗ ಒಂದು ಪ್ರಾಪರ್ ಕೋಆರ್ಡಿನೇಷನನ್ನು ಮಾಡಲಿಕ್ಕೆ, ಪ್ರಾಪರ್ ಕೋಆರ್ಡಿನೇಷನನ್ನು ಹೊಂದಿಸ್ಕೊಂಡು ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತಾ. ನೆಕ್ಸ್ಟ್ ಒನ್ನು, ಹೆಲ್ಪ್ಫುಲ್ ಇನ್ ಫಿಕ್ಸಿಂಗ್ ಪ್ರೈಸನ್ನು ಫಿಕ್ಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತಾ. ಯಾವ ರೀತಿ ಅಂತಂದರೆ, ಇವಾಗ ಫೈನಾನ್ಷಿಯಲ್ ಅಕೌಂಟು ಮತ್ತು ಕಾಸ್ಟ್ ಅಕೌಂಟು ಎರಡರ ಒಂದು ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ ಅಕೌಂಟು ಕಲೆಕ್ಟ್ ಮಾಡಿ ಒಂದು ರಿಪೋರ್ಟನ್ನು ತಯಾರು ಮಾಡಿ ಮ್ಯಾನೇಜ್ಮೆಂಟಿಗೆ ಸಲ್ಲಿಸಿದಾಗ ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಮ್ಯಾನೇಜ್ಮೆಂಟ್ದವರಿಗೆ ಗೊತ್ತಾಗುತ್ತೆ. ಅಂದರೆ ನಮ್ಮ ಪ್ರೈಸ್ ಯಾವ ಲೆವೆಲಲ್ಲಿ ಐತಿ ಇವಾಗ, ಮತ್ತು ನಾವು ಯಾವ ರೀತಿಯಾಗಿ ಅದನ್ನು ಪ್ರೈಸನ್ನು ಫಿಕ್ಸ್ ಮಾಡಬೇಕು ನಮ್ಮ ಪ್ರಾಡಕ್ಟಿಗೆ. ಅಂತಂದರೆ ಕಡಿಮೆ ಕಾಸ್ಟ್ ಒಳಗೆ ಜಾಸ್ತಿ ಪ್ರಾಡಕ್ಟ್ ಏನಾದರೂ ಪ್ರೊಡ್ಯೂಸ್ ಆಗ್ತಿತ್ತಂದ್ರೆ ಯಾವ ರೀತಿ ಪ್ರೈಸನ್ನು ಫಿಕ್ಸ್ ಮಾಡೋದು, ಹಂಗೆ ಈಗೇನಾದರೂ ಕಾಸ್ಟ್ ಜಾಸ್ತಿ ಇತ್ತಂದ್ರೆ ಪ್ರಾಡಕ್ಟಿಗೆ ಪ್ರೈಸನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡೋದು ಅಂತೇಳಿ ಒಂದು ಒಳ್ಳೆಯ ಒಂದು ಪ್ರೈಸನ್ನು ಫಿಕ್ಸ್ ಮಾಡಲಿಕ್ಕೆ ಇದು ಮ್ಯಾನೇಜ್ಮೆಂಟ್ ಅವರಿಗೆ ಮ್ಯಾನೇಜ್ಮೆಂಟ್ ಅಕೌಂಟ್ ಅನ್ನೋದು ಹೆಲ್ಪ್ ಮಾಡುತ್ತಾ. ನೆಕ್ಸ್ಟ್ ಲಾಸ್ಟ್ ಒನ್, ಗ್ರೋತ್ ಆ್ಯಂಡ್ ಸರ್ವೈವಲ್ ಆಫ್ ಬಿಸ್ನೆಸ್. ಅಂತಂದರೆ ಗ್ರೋತ್ ಆ್ಯಂಡ್ ಸರ್ವೈವಲ್ ಆಫ್ ಬಿಸ್ನೆಸ್ ಅಂತಂದರೆ ಗುಡ್ ಪ್ಲಾನಿಂಗ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಡಿಸಿಷನ್ ಮೇಕಿಂಗ್. ಯಾವ ರೀತಿಯಾಗಿ ಅಂತಂದರೆ, ಟೋಟಲ್ ಆಗಿ ಮ್ಯಾನೇಜ್ಮೆಂಟ್ ಅಕೌಂಟ್ ಅನ್ನೋದು ಎಲ್ಲ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಮ್ಯಾನೇಜ್ಮೆಂಟ್ದವರಿಗೆ ಸಲ್ಲಿಸಿದಾಗ ಆ ರಿಪೋರ್ಟನ್ನು ಇಟ್ಕೊಂಡು ಅವರು ಫ್ಯೂಚರ್ ಪ್ಲಾನಿಂಗನ್ನು ಮಾಡ್ತಾರೆ. ಫ್ಯೂಚರ್ ಪ್ಲಾನಿಂಗ್ ಮಾಡಿ ಒಂದು ಗುಡ್ ಪ್ಲಾನಿಂಗನ್ನು ಅವ್ರು ಅಡಾಪ್ಟ್ ಮಾಡ್ಕೊಂಡಾಗ ಅವ್ರ ಬಿಸ್ನೆಸ್ಸಲ್ಲಿ ಅಲ್ಲಿ ಗುಡ್ ಪ್ಲಾನಿಂಗ್ ಅನ್ನೋದು ಅಡಾಪ್ಟ್ ಆಗುತ್ತೆ. ನೆಕ್ಸ್ಟ್ ಏನಾದರೂ ಕಾಸ್ಟ್ ಅನ್ನೋದು ಜಾಸ್ತಿ ಆಗಿತ್ತಂದ್ರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅದು ಯೂಸ್ ಆಗುತ್ತಾ. ಹೀಗೆ ಇವೆರಡನ್ನು ಅಡಾಪ್ಟ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಯರ್, ಈ ವರ್ಷದಗಿನ ನೆಕ್ಸ್ಟ್ ಇಯರ್ ಯಾವ ರೀತಿಯಾಗಿ ನಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋಬೋದು, ನಾವು ಯಾವ ರೀತಿಯಾಗಿ ನಮ್ಮ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು ಅಂತೇಳಿ ಒಂದು ಒಳ್ಳೆ ಡಿಸಿಷನ್ ಮಾಡಲಿಕ್ಕೆ ಇದು ಮ್ಯಾನೇಜ್ಮೆಂಟ್ ಅಕೌಂಟ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್. ಸೊ ನೆಕ್ಸ್ಟ್ ಒನ್, ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಂದರೆ ಲಿಮಿಟೇಷನ್ಸ್ ಅಂದರೆ ಡಿಸ್ಅಡ್ವಾಂಟೇಜಸ್ ಆಗಿರ್ಬೋದು, ಅಂದರೆ ಇವು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇನ್ನೊಂದಿಷ್ಟು ಅಂಶಗಳಲ್ಲಿ ಇದು ಕೊರತೆಯನ್ನು ಒಳಗೊಂಡಿರುತ್ತೆ. ಯಾವ್ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಫಸ್ಟ್ ಒನ್ನು, ಇದು ಯಾವ್ಯಾವ ರೀತಿಯಲ್ಲಿ ಅನಾನುಕೂಲತೆಯನ್ನು ಒಳಗೊಂಡಿರುತ್ತೆ ಅನ್ನೋದಾದರೆ, ಫಸ್ಟ್ ಒನ್ನು ಡಿಪೆಂಡ್ಸ್ ಆನ್ ಅಕೌಂಟಿಂಗ್ ಡಾಟಾ. ಯಾವ ರೀತಿ ಅಂತಂದರೆ, ಇದು ಅಕೌಂಟಿಂಗ್ ಡಾಟಾ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಡಾಟಾವನ್ನು ಕಲೆಕ್ಟ್ ಮಾಡಿದಾಗ ಅದೇನಾದರೂ ರಾಂಗ್ ಇತ್ತು, ಅಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಸರಿಯಾದ ರೀತಿಯಲ್ಲಿ ಇರಲಿಲ್ಲ, ಟ್ರಾನ್ಸಾಕ್ಷನ್ಗಳ ಕೊರತೆ ಇತ್ತು, ರಾಂಗ್ ಇನ್ಫಾರ್ಮೇಷನ್ ಏನಾದರೂ ಇತ್ತು ಅಂತಂದಾಗ ಇಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟ್ ಅವರು ತಯಾರು ಮಾಡುವಂಥ ಒಂದು ರಿಪೋರ್ಟ್ ಕೂಡ ರಾಂಗ್ ಆಗಿ ಅದು ಮ್ಯಾನೇಜ್ಮೆಂಟ್ ಅವರು ಏನಾದರೂ ಡಿಸಿಷನ್ ತೊಗೊಂಡಾಗ ಅದು ಕೂಡ ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಅಕೌಂಟಿಂಗ್ ಡಾಟಾ ಮೇಲೆ ನಿರ್ಧಾರವಾಗಿರೋದ್ರಿಂದ ಇದು ಒಂದು ಸ್ವಲ್ಪ ಅನಾನುಕೂಲವನ್ನು ಉಂಟು ಮಾಡ್ಬೋದು. ಅದೇನಾದರೂ ರಾಂಗ್ ಇತ್ತಂದರೆ ಇದು ಕೂಡ ಮ್ಯಾನೇಜ್ಮೆಂಟ್ ಅಕೌಂಟ್ ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್
ಲ್ಯಾಕ್ ಆಫ್ ಅಕ್ಯುರಸಿ ಅಂದರೆ ಇಲ್ಲಿ ಅಕ್ಯುರಸಿ ಕೊರತೆಯನ್ನು ಕಾಣ್ತೀವಿ ನಾವು. ಯಾಕಂತಂದರೆ ಇದು ಒಂದೇ ಒಂದಕ್ಕೆ ಸೀಮಿತ ಆಗಿರೋದಿಲ್ಲ. ಇಲ್ಲಿ ಕಾಸ್ಟ್ ಇನ್ಫಾರ್ಮೇಷನ್ನು ಇರುತ್ತೆ, ಫಿನಾನ್ಷಿಯಲ್ ರಿಲೇಟೆಡ್ ಇನ್ಫಾರ್ಮೇಷನ್ನು ಇರುತ್ತೆ. ಹಾಗಾಗಿ ಅಕ್ಯುರಸಿ ಕೊರತೆಯನ್ನು ಕಾಣ್ಬೋದು. ಯಾಕಂದರೆ ಒಂದೇ ಒಂದು ಡಿಪಾರ್ಟ್ಮೆಂಟಿನ ಒಂದು ಇನ್ಫಾರ್ಮೇಷನ್ ಇಲ್ಲಿ ಇರಲ್ಲ. ಹಾಗಾಗಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ನ ಇನ್ಫಾರ್ಮೇಷನ್ ಇರೋದ್ರಿಂದ ಸ್ವಲ್ಪ ಕೊರತೆಯನ್ನು ಕಾಣ್ಬೋದು. ಅಕ್ಯುರೇಟಾಗಿ ಎಲ್ಲ ಇನ್ಫಾರ್ಮೇಷನ್ನು ಇಲ್ಲಿ ಇರಲ್ಲ. ಹಂಗಾಗಿ ಮ್ಯಾನೇಜ್ಮೆಂಟಲ್ಲಿ ಇದು ಒಂದು ಸ್ವಲ್ಪ ಅಕ್ಯುರಸಿನ ಮೇಂಟೈನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಕಾಸ್ಟ್ಲಿ ಸಿಸ್ಟಮ್ ಅಂತಂದರೆ ಇದು ಮ್ಯಾನೇಜ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಲೇಬೇಕಂತೇನಿರಲ್ಲ. ಕೆಲವೊಬ್ಬರಿಗೆ ಈಗ ತಮ್ಮ ಬಿಸ್ನೆಸ್ಸನ್ನು ಯಾವ ರೀತಿಯಾಗಿ ನಾವು ರನ್ ಮಾಡ್ತಾ ಇದ್ದೀವಿ, ನಮ್ಮ ಬಿಸ್ನೆಸ್ಸಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಮಗೆ ಗೊತ್ತಾಗಬೇಕಂತಂದ್ರೆ ಅವರು ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡಲೇಬೇಕು. ಮ್ಯಾನೇಜ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಂತ ಹೇಳಿದರೆ ಅದಕ್ಕೆ ಒಂದು ಸ್ಕಿಲ್ಡ್ ಸ್ಟಾಫ್ ಬೇಕಾಗುತ್ತೆ, ಮತ್ತು ಟೈಮ್ ಬೇಕಾಗುತ್ತೆ, ಹಂಗೆ ಮನಿ ಕೂಡ ಬೇಕಾಗುತ್ತೆ. ಸೊ ಇವೆಲ್ಲವೂ ಅಂದಾಗ ಇದು ಸ್ವಲ್ಪ ಮ್ಯಾನೇಜ್ಮೆಂಟ್ದವರಿಗೆ ಬಿಸ್ನೆಸ್ಸಿಗೆ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ಇದು ಕಾಸ್ಟ್ಲಿ ಸಿಸ್ಟಮ್ ಆಗಿರುತ್ತೆ. ಇದನ್ನು ಅಡಾಪ್ಟ್ ಮಾಡ್ಕೋಬೇಕಂತಂದ್ರೆ ಈ 3 ಅಂಶಗಳು ಬೇಕೇ ಬೇಕು. ಸೊ ನೆಕ್ಸ್ಟ್ ಡಿಪೆಂಡ್ಸ್ ಆನ್ ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ. ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅಂದರೆ ಮ್ಯಾನೇಜ್ಮೆಂಟ್ದವ್ರು ಯಾವ ರೀತಿ ವರ್ಕ್ ಮಾಡತ್ತಾರೆ, ಮ್ಯಾನೇಜ್ಮೆಂಟ್ದವ್ರು ಏನು ನಿರ್ಧಾರ ತೊಗೊತಾರೆ, ಮ್ಯಾನೇಜ್ಮೆಂಟ್ದವ್ರು ಯಾವ ರೀತಿ ರಿಪೋರ್ಟನ್ನು ತಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಮಾತ್ರ ಇದು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ರಿಸಲ್ಟ್ ಹೆಚ್ಚು ಕಡಿಮೆ ಆಗ್ಬೋದು, ಅಂದರೆ ಒಂದು ಒಳ್ಳೆ ಡಿಸಿಷನನ್ನು ತೊಗೊಳ್ಳೋಕೆ ಆಗದೇ ಇರ್ಬೋದು. ಹಾಗಾಗಿ ಇದು ಮ್ಯಾನೇಜ್ಮೆಂಟ್ನ ಎಫಿಷಿಯನ್ಸಿ, ಮ್ಯಾನೇಜ್ಮೆಂಟ್ದವ್ರು ಏನಾದರೂ ಚೆನ್ನಾಗಿ ವರ್ಕ್ ಮಾಡಿದಾಗ ಮಾತ್ರ ಇದು ಒಂದು ಒಳ್ಳೆ ರಿಸಲ್ಟ್ ಔಟ್ಕಮ್ ಆಗುತ್ತೆ. ಇಲ್ಲದಿದ್ದರೆ ಇದು ಸೂಟೇಬಲ್ ಆಗಲ್ಲ ಬಿಸ್ನೆಸ್ಸಿಗೆ. ನೆಕ್ಸ್ಟ್ ನೋ ಫಿಕ್ಸ್ಡ್ ರೂಲ್ಸ್. ಇಲ್ಲಿ ಯಾವುದೇ ರೀತಿಯಾಗಿ ರೂಲ್ಸ್ ಇರೋದಿಲ್ಲ, ಫಿಕ್ಸ್ಡ್ ರೂಲ್ಸ್ ಇರೋದಿಲ್ಲ. ಹಂಗಾಗಿ ಮ್ಯಾನೇಜ್ಮೆಂಟ್ದವರು ತಮಗೆ ಹೆಂಗೆ ಬೇಕೋ ಹಂಗೆ ಅವರು ರೂಲ್ಸ್ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ನೆಕ್ಸ್ಟ್ ಬಿಸ್ನೆಸ್ಸಿಗೆ ಅದು ಪ್ರಾಬ್ಲಮ್ ಆಗ್ಬೋದು. ನೆಕ್ಸ್ಟ್ ಬಯಾಸ್ಡ್ ಇನ್ಫಾರ್ಮೇಷನ್ ರಿಸ್ಕ್ ಅಂತಂದರೆ ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡಿರ್ತಾರಲ್ಲ ಅದು ಬಯಾಸ್ಡ್ ಆಗಿರ್ಬೋದು, ಅದರಲ್ಲಿ ಏನಾದರೂ ಕೊರತೆ ಆಗಿರ್ಬೋದು. ಆ ರೀತಿಯಾಗಿ ಇದ್ದಾಗ ಮ್ಯಾನೇಜ್ಮೆಂಟ್ ಅವರಿಗೆ ಮ್ಯಾನೇಜ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ. ನೆಕ್ಸ್ಟ್ ಅದು ಅಲ್ಲಿ ಪ್ರಾಬ್ಲಮ್ ಆದರೆ ನೆಕ್ಸ್ಟ್ ಬಿಸ್ನೆಸ್ಸಿಗೆ ಅದು ಹೊಡೆತ ಕೂಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫೋಕಸಸ್ ಮೋರ್ ಆನ್ ಶಾರ್ಟ್ ಟರ್ಮ್. ಅಂದರೆ ಇದು ಮ್ಯಾನೇಜ್ಮೆಂಟ್ ಅಕೌಂಟ್ ಅನ್ನೋದು ಲಾಂಗ್ ಟರ್ಮನ್ನು ಫೋಕಸ್ ಮಾಡಿ ಇಟ್ಕೊಂಡಿರಲ್ಲ, ಯಾವಾಗಲೂ ಶಾರ್ಟ್ ಟರ್ಮನ್ನು ಫೋಕಸ್ ಮಾಡಿ ಇಟ್ಕೊಂಡಿರುತ್ತೆ. ಹಾಗಾಗಿ ಇದು ಲಾಂಗ್ ಟರ್ಮಿಗೆ ಸೂಟೇಬಲ್ ಆಗಲ್ಲ, ಶಾರ್ಟ್ ಟರ್ಮಿಗೆ ಮಾತ್ರ ಸೂಟೇಬಲ್ ಆಗುತ್ತೆ. ನೆಕ್ಸ್ಟ್ ಮಿಸ್ಯೂಸಸ್ ಆಫ್ ಡಾಟಾ. ಇವಾಗ ಡಾಟಾ ಮಿಸ್ಯೂಸ್ ಯಾವ ರೀತಿ ಆಗುತ್ತೆ ಅಂತಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ದಾಗಿರ್ಬೋದು, ಆಮೇಲೆ ಕಾಸ್ಟ್ ಅಕೌಂಟಿಂಗ್ದಾಗಿರ್ಬೋದು, ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಅವರು ಮ್ಯಾನೇಜ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಿರ್ತಾರಲ್ಲ, ಆವಾಗ ಈ ಇನ್ಫಾರ್ಮೇಷನನ್ನು ಅವರು ಮ್ಯಾನೇಜ್ಮೆಂಟಲ್ಲಿ ಇರತಕ್ಕಂಥ ಒಂದು ಮ್ಯಾನೇಜರ್ಸ್ಗಳು ಬೇರೆ ತಮ್ಮದೇ ಆದಂಥ ಒಂದು ಪರ್ಸ್ನಲಿಗಾಗಿರ್ಬೋದು ಯಾವುದೇ ರೀತಿ ಏನಾದರೂ ಪ್ರಾಬ್ಲಮ್ ಆದಾಗ ಅವರು ಆ ಡಾಟಾವನ್ನು ಮಿಸ್ಯೂಸ್ ಮಾಡ್ಕೋಬೋದು. ಸೊ ಇಷ್ಟು ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗು. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಇವಾಗ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಏನು ಅಂತ ನೋಡಿದ್ವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆದಮೇಲೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂದರೆ ಯಾರು, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂದರೆ ಯಾರು, ಅವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಅವ್ರ ಕಾರ್ಯಗಳೇನು, ರೋಲ್ ಏನು ಅನ್ನೋದನ್ನು ಇಲ್ಲಿ ನೋಡೋಣ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಈಸ್ ಎ ಪರ್ಸನ್ ಹೂ ಕಲೆಕ್ಟ್ಸ್, ಅನಲೈಸ್ ಆ್ಯಂಡ್ ಪ್ರೆಸೆಂಟ್ಸ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಹೆಲ್ಪ್ ಮ್ಯಾನೇಜ್ಮೆಂಟ್ ಇನ್ ಪ್ಲಾನಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಈಸ್ ಎ ಪರ್ಸನ್, ಇವನು ಒಬ್ಬ ವ್ಯಕ್ತಿಯಾಗಿರ್ತಾನೆ. ಈತ ಏನು ಮಾಡ್ತಾನೆ, ಡಾಟಾವನ್ನು ಕಲೆಕ್ಟ್ ಮಾಡ್ತಾನೆ, ಅನಲೈಸ್ ಮಾಡ್ತಾನೆ, ಹಾಗೆ ಪ್ರೆಸೆಂಟ್ ಮಾಡ್ತಾನೆ. ಏನನ್ನು ಪ್ರೆಸೆಂಟ್ ಮಾಡ್ತಾನೆ ಅಂದರೆ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟಿಗೆ ಅವರಿಗೆ ಸಲ್ಲಿಸ್ತಾನೆ. ಯಾಕೆ ಸಲ್ಲಿಸ್ತಾನೆ ಅಂದರೆ ಟು ಹೆಲ್ಪ್ ಮ್ಯಾನೇಜ್ಮೆಂಟ್ ಇನ್ ಪ್ಲಾನಿಂಗ್. ಮ್ಯಾನೇಜ್ಮೆಂಟ್ ಅವರಿಗೆ ಒಂದು ತಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೆ ರೀತಿಯಾಗಿ ಪ್ಲಾನ್ ಮಾಡೋಕೆ ಮತ್ತು ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡೋಕೆ. ನೆಕ್ಸ್ಟ್ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡಿದ ನಂತರ ನೆಕ್ಸ್ಟ್ ಅವರು ಒಂದು ಒಳ್ಳೆ ಡಿಸಿಷನನ್ನು ತೆಗೆದುಕೊಳ್ಳೋಕೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅನ್ನೋ ಒಬ್ಬ ವ್ಯಕ್ತಿ ಮ್ಯಾನೇಜ್ಮೆಂಟಿಗೆ ಒಂದು ಇನ್ಫಾರ್ಮೇಷನನ್ನು ಕಳಿಸ್ತಾನೆ. ಇವನಿಗೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ರೋಲು ಅಂದರೆ ಪಾತ್ರ ಯಾವ ರೀತಿಯಾಗಿರುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ಒನ್ ಅಡ್ವೈಸರ್. ಇವನು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅನ್ನೋ ವ್ಯಕ್ತಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅಂದರೆ ಮ್ಯಾನೇಜ್ಮೆಂಟಿಗೆ ಅಡ್ವೈಸ್ ಮಾಡ್ತಿರ್ತಾನೆ, ಯಾವ ರೀತಿ ಬಿಸ್ನೆಸ್ಸನ್ನು ರನ್ ಮಾಡಬೇಕು, ಯಾವ ರೀತಿ ಏನೇನೆಲ್ಲ ಇಂಪ್ರೂವ್ ಮಾಡ್ಕೋಬೇಕು, ಯಾವ ರೀತಿ ಪ್ಲಾನ್ ಮಾಡಬೇಕು, ಯಾವ ರೀತಿ ಪ್ರೈಸನ್ನು ಫಿಕ್ಸ್ ಮಾಡಬೇಕು, ಯಾವ ರೀತಿ ಕಾಸ್ಟನ್ನು ಕಡಿಮೆ ಮಾಡಬೇಕು ಅಂತೇಳಿ ಒಂದು ರಿಪೋರ್ಟನ್ನು ತಯಾರು ಮಾಡಿ ಮ್ಯಾನೇಜ್ಮೆಂಟಿಗೆ ಸಲ್ಲಿಸಿರ್ತಾನಲ್ಲ. ಒಟ್ಟಾರೆಯಾಗಿ ಇವನಿಗೆ ಅಡ್ವೈಸರ್ ಅಂತ ಕರೀತಾರೆ. ಮ್ಯಾನೇಜ್ಮೆಂಟ್ಗೆ ಅಡ್ವೈಸ್ ಮಾಡ್ತಾನೆ ಮ್ಯಾನೇಜ್ಮೆಂಟ್ ಡಿಸಿಷನನ್ನು ತೆಗೆದುಕೊಳ್ಳೋಕ್ಕೆ. ಹಾಗಾಗಿ ಇವನು ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾನೆ. ನೆಕ್ಸ್ಟ್ ಫೈನಾನ್ಷಿಯಲ್ ಗೈಡೆನ್ಸ್. ಫೈನಾನ್ಷಿಯಲ್ ಬಗ್ಗೆ ಮಾಹಿತಿಯನ್ನು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅನ್ನೋ ವ್ಯಕ್ತಿ ಮ್ಯಾನೇಜ್ಮೆಂಟ್ಗೆ ಸಲ್ಲಿಸ್ತಾನೆ. ಫೈನಾನ್ಷಿಯಲ್ ಅಕೌಂಟಿನ ಈ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಮ್ಯಾನೇಜ್ಮೆಂಟ್ಗೆ ಸಲ್ಲಿಸ್ತಿರ್ತಾನೆ. ಹಾಗಾಗಿ ಫೈನಾನ್ಷಿಯಲ್ ಗೈಡೆನ್ಸನ್ನು ಕೊಡ್ತಾನೆ. ನೆಕ್ಸ್ಟ್ ಬಡ್ಜೆಟ್ ಪ್ರಿಪೇರ್. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅನ್ನೋ ವ್ಯಕ್ತಿ ಮ್ಯಾನೇಜ್ಮೆಂಟಿಗೆ ಬಡ್ಜೆಟನ್ನು ಪ್ರಿಪೇರ್ ಮಾಡಿ ಕೊಡ್ತಾನೆ. ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಷನ್ನು ಮತ್ತು ಕಾಸ್ಟ್ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಒಂದು ಬಡ್ಜೆಟನ್ನು ಪ್ರಿಪೇರ್ ಮಾಡಿ ನೆಕ್ಸ್ಟ್ ಇಯರ್ ಯಾವ ರೀತಿ ನಾವು ಬಡ್ಜೆಟನ್ನು ಹಾಕ್ಕೊಂಡು ಬಿಸ್ನೆಸ್ಸನ್ನು ರನ್ ಮಾಡಿದರೆ ಅದು ಪ್ರಾಫಿಟೇಬಲ್ ಆಗಿ ಆಗುತ್ತಾ ಅಂತೇಳಿ ಒಂದು ಬಡ್ಜೆಟನ್ನು ಪ್ರಿಪೇರ್ ಮಾಡಿ ಮ್ಯಾನೇಜ್ಮೆಂಟ್ ಅವರಿಗೆ ಸಲ್ಲಿಸ್ತಾನೆ. ನೆಕ್ಸ್ಟ್ ರಿಸ್ಕ್ ರಿಡಕ್ಷನ್. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅನ್ನೋ ವ್ಯಕ್ತಿ ರಿಸ್ಕ್ ರಿಡಕ್ಷನ್ ಮಾಡುವಲ್ಲಿ ಒಂದು ಒಳ್ಳೆಯ ಒಂದು ರೋಲನ್ನು ನಿಭಾಯಿಸ್ತಾನೆ. ಯಾವ ರೀತಿಯಾಗಿ ಅಂತಂದರೆ ಈ ವರ್ಷ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ, ಯಾವ ರೀತಿ ಬಿಸ್ನೆಸ್ ರನ್ ಆಗ್ತಾ ಇದೆ ಅಂತೇಳಿ ಅವನು ಒಂದು ಒಳ್ಳೆ ರಿಪೋರ್ಟನ್ನು ರೆಡಿ ಮಾಡಿ ಮ್ಯಾನೇಜ್ಮೆಂಟಿಗೆ ಸಲ್ಲಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಅಲ್ಲಿ ನಮ್ಮದು ಈ ಥರ ರನ್ ಆಗ್ತಾ ಇದೆ ಬಿಸ್ನೆಸ್ಸು, ನಾವು ಇಲ್ಲಿ ಚೇಂಜ್ ಮಾಡ್ಕೋಬೇಕು, ಇಲ್ಲಿ ಚೇಂಜ್ ಮಾಡ್ಕೊಂಡ್ರೆ ನಾವು ಬಿಸ್ನೆಸ್ಸನ್ನು ಒಳ್ಳೆ ರೀತಿಯಾಗಿ ಪ್ರಾಫಿಟಾಗಿ ನಾವು ಮಾಡ್ಬೋದು ಅಂತೇಳಿ. ಕಾಸ್ಟ್ ಕಂಟ್ರೋಲ್ ಆಗಿರ್ಬೋದು ಮತ್ತು ಕಾಸ್ಟ್ ರಿಡಕ್ಷನ್ ಆಗಿರ್ಬೋದು, ಕಡಿಮೆ ಕಾಸ್ಟಲ್ಲಿ ಜಾಸ್ತಿ ಪ್ರೊಡಕ್ಷನನ್ನು ಯಾವ ರೀತಿಯಾಗಿ ಮಾಡ್ಬೋದು, ಹೆಂಗೆ ಬಿಸ್ನೆಸ್ಸಲ್ಲಿ ನಾವು ಯಾವ್ಯಾವ ರೂಲ್ಸನ್ನು ನಾವು ಅಪ್ಲೈ ಮಾಡ್ಕೊಂಡ್ರೆ ನಾವು ಒಳ್ಳೆ ರೀತಿಯಾಗಿ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು ರಿಸ್ಕ್ ಇಲ್ಲದೆ ಇರೋ ಥರ ಅಂತೇಳಿ ಒಂದು ಪ್ಲ್ಯಾನನ್ನು ಮ್ಯಾನೇಜ್ಮೆಂಟ್ ಅವರಿಗೆ ರೆಡಿ ಮಾಡಿ ಕೊಡ್ತಿರ್ತಾನೆ. ಸೊ ಇದಿಷ್ಟು ರೋಲ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗುತ್ತಾ.
ನೆಕ್ಸ್ಟ್ ಒನ್ನು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಕಾರ್ಯಗಳನ್ನು ನೋಡೋದಾದರೆ ಇಷ್ಟೆಲ್ಲ ರೋಲ್ ಆಯಿತು, ಅಂದರೆ ಪಾತ್ರ. ಇದು ಫಂಕ್ಷನ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಒಂದು ಕರ್ತವ್ಯ ಅಥವಾ ಕಾರ್ಯಗಳನ್ನು ನೋಡೋದಾದರೆ ಫಸ್ಟ್ ಒನ್ನು ಪ್ಲಾನಿಂಗು. ಇವನು ಫಸ್ಟ್ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಪ್ಲಾನಿಂಗ್ ಮಾಡ್ತಾನೆ. ಅಂತಂದರೆ ಸೇಲ್ಸ್ ಪ್ಲಾನ್ ಆಗಿರ್ಬೋದು, ಪ್ರೊಡಕ್ಷನ್ ಪ್ಲಾನ್ ಆಗಿರ್ಬೋದು, ಕಾಸ್ಟ್ ಪ್ಲಾನ್ ಆಗಿರ್ಬೋದು, ಈ ಥರ ಸರ್ವಿಸ್ ಪ್ಲಾನ್ ಆಗಿರ್ಬೋದು. ಒಟ್ಟಾರೆಯಾಗಿ ಬಿಸ್ನೆಸ್ಸಲ್ಲಿ ಬರುವಂತಹ ಎಲ್ಲ ಡಿಪಾರ್ಟ್ಮೆಂಟ್ಗಳ ಒಂದು ಬೇರೆ 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 ರೀತಿಯಾಗಿ ಒಂದು ಪ್ಲಾನನ್ನು ರೆಡಿ ಮಾಡಿ ಮ್ಯಾನೇಜ್ಮೆಂಟ್ಗೆ ಸಲ್ಲಿಸ್ತಾನೆ. ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್, ಅಂದರೆ ಈ ಪ್ಲಾನನ್ನು ಅವ್ನು ರೆಡಿ ಮಾಡಿದ್ಮೇಲೆ ಯಾವ ರೀತಿಯಾಗಿ ಡಿಸಿಷನ್ ತೊಗೊಳ್ಳೋದು ಅಂತೇಳಿ ಅದು ಮ್ಯಾನೇಜ್ಮೆಂಟ್ ಅವರಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಪ್ರೈಸಿಂಗ್ ಡಿಸಿಷನ್ ಆಗಿರ್ಬೋದು, ಕಾಸ್ಟ್ ಬಗ್ಗೆ ಡಿಸಿಷನ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಒಂದು ಡಿಸಿಷನನ್ನು ತೊಗೊಳ್ಳೋಕ್ಕೆ ಇವನು ಹೆಲ್ಪ್ ಮಾಡ್ತಾನೆ. ನೆಕ್ಸ್ಟ್ ಬಡ್ಜೆಟರಿ ಕಂಟ್ರೋಲ್ ಅಂದರೆ ಬಡ್ಜೆಟ್ನೊಳಗೆ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದು, ಏನೇನೆಲ್ಲ ಸೇರಿಸೋದು, ಏನೇನೆಲ್ಲ ಕೈ ಬಿಡೋದು ಅಂತೇಳಿ ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ಇಟ್ಕೊಂಡು ಇವನು ಬಡ್ಜೆಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾನೆ. ನೆಕ್ಸ್ಟ್ ಕಾಸ್ಟ್ ಕಂಟ್ರೋಲು, ಇಲ್ಲಿ ಫೈನಾನ್ಸನ್ನು ಕಂಟ್ರೋಲ್ ಮಾಡಿದಂಗೆ ಇಲ್ಲಿ ಕಾಸ್ಟನ್ನು ಕಂಟ್ರೋಲ್ ಮಾಡೋದು, ಕಾಸ್ಟನ್ನು ರಿಡಕ್ಷನ್ ಮಾಡೋದು. ಅಂದರೆ ಇಲ್ಲಿ ನೆಕ್ಸ್ಟ್ ಚಾಪ್ಟ್ರಲ್ಲಿ ನೋಡ್ಬೋದು ನಾವು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಬರ್ತೈತಿ. ಕಾಸ್ಟ್ ರಿಡಕ್ಷನ್ ಆಗಿರ್ಬೋದು, ಕಾಸ್ಟ್ ರಿಡಕ್ಷನ್ನ ಟೆಕ್ನಿಕ್ಸ್ ಬರ್ತಾವೆ. ಸೊ ಇವುಗಳನ್ನೆಲ್ಲ ಇಟ್ಕೊಂಡು ಯಾವ ರೀತಿಯಾಗಿ ಕಾಸ್ಟನ್ನು ಕಂಟ್ರೋಲ್ ಮಾಡಿ ಪ್ರೊಡಕ್ಷನನ್ನು ಜಾಸ್ತಿ ಮಾಡೋದು ಅಂತೇಳಿ ಒಂದು ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟಿಗೆ ಕೊಡ್ತಾನೆ. ನೆಕ್ಸ್ಟ್ ಫೈನಾನ್ಷಿಯಲ್ ಅನಲೈಸಿಸ್ ಅಂತಂದರೆ ಫೈನಾನ್ಷಿಯಲ್ ಅನಲೈಸನ್ನು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದಾಗ ಫೈನಾನ್ಷಿಯಲ್ ಅನಲೈಸಿಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾನೆ. ಯಾವ ರೀತಿಯಾಗಿ ಅಂತಂದರೆ ರೇಷಿಯೋ ಅನಲೈಸಿಸ್ ಮೂಲಕ ಆಗಿರ್ಬೋದು, ಟ್ರೆಂಡ್ ಅನಲೈಸಿಸ್ ಮೂಲಕ ಆಗಿರ್ಬೋದು, ಇವುಗಳನ್ನೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿರ್ತಾರಲ್ಲ ಅದನ್ನು ಅನಲೈಸಿಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾನೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್, ಅಂದರೆ ಈಗ ಬಿಸ್ನೆಸ್ಸಲ್ಲಿ ರನ್ ಆಗ್ತಾ ಇರುತ್ತಲ್ಲ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಒಂದು ಪರ್ಫಾರ್ಮೆನ್ಸನ್ನು ಇವನು ಇವ್ಯಾಲ್ಯೂಯೇಷನ್ ಮಾಡ್ತಿರ್ತಾನೆ. ಯಾವುದರಲ್ಲಿ ಹೇಗೆ ನಡೀತಾ ಇದೆ, ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಎಲ್ಲ ಡಿಪಾರ್ಟ್ಮೆಂಟ್ಗಳಂತೇಳಿ ಇವನು ಆ ಡಿಪಾರ್ಟ್ಮೆಂಟ್ಗಳ ಒಂದು ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಷನ್ ಮಾಡಿ ಮ್ಯಾನೇಜ್ಮೆಂಟಿಗೆ ಸಲ್ಲಿಸ್ತಿರ್ತಾನೆ. ನೆಕ್ಸ್ಟ್ ರಿಪೋರ್ಟಿಂಗ್ ಟು ಮ್ಯಾನೇಜ್ಮೆಂಟ್. ಸೊ ಇವೆಲ್ಲ ಒಂದು ಕಾರ್ಯಗಳನ್ನು ಈತ ಮಾಡಿದ ಮೇಲೆ ಮ್ಯಾನೇಜ್ಮೆಂಟ್ ಅವರಿಗೆ ರಿಪೋರ್ಟ್ ಮಾಡಬೇಕಲ್ಲ, ರಿಪೋರ್ಟನ್ನು ತಯಾರು ಮಾಡಿ ಮ್ಯಾನೇಜ್ಮೆಂಟಿಗೆ ಸಲ್ಲಿಸ್ತಾನೆ. ನೆಕ್ಸ್ಟ್ ಕೋಆರ್ಡಿನೇಷನಲ್ಲಿ ಇವನ ಕಾರ್ಯ ಏನನ್ನು ಅಂತ ನೋಡೋದಾದರೆ ಪ್ರೊಡಕ್ಷನ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಫೈನಾನ್ಸು, ಈ 3 ಡಿಪಾರ್ಟ್ಮೆಂಟ್ಗಳ ಒಂದು ಕೋಆರ್ಡಿನೇಷನನ್ನು ಮಾಡಿ ಒಳ್ಳೆ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ, ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ಇವನು ಸಹಾಯ ಮಾಡ್ತಾನೆ. ನೆಕ್ಸ್ಟ್ ಅಸಿಸ್ಟಿಂಗ್ ಇನ್ ಪಾಲಿಸಿ ಫಾರ್ಮುಲೇಷನ್, ಯಾವ್ಯಾವ ಪಾಲಿಸಿ, ಪ್ರೈಸಿಂಗ್ ಪಾಲಿಸಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಒಂದು ಪಾಲಿಸಿಗಳನ್ನು ಫಾರ್ಮುಲೇಟ್ ಮಾಡಿ ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ, ಲಾಭದಾಯಕವಾಗಿ ಮಾಡಲಿಕ್ಕೆ ಇವನು ಹೆಲ್ಪ್ ಮಾಡ್ತಾನೆ ಮ್ಯಾನೇಜ್ಮೆಂಟ್ ಅಕೌಂಟಿಗೆ. ನೆಕ್ಸ್ಟ್ ಇಂಟರ್ನಲ್ ಕಂಟ್ರೋಲ್ ಅಂತಂದರೆ ಬಿಸ್ನೆಸ್ನ ಒಳಗಡೆ ನಡೀತಿರ್ತಕ್ಕಂಥ ಫ್ರಾಡ್ ಆಗಿರ್ಬೋದು, ಅವುಗಳನ್ನು ಫ್ರಾಡ್ ಪ್ರಿವೆಂಟ್ನ ಕಡಿಮೆ ಮಾಡೋದಾಗಿರ್ಬೋದು. ಹಾಗೆ ಪ್ರಾಪರ್ ರಿಸೋರ್ಸ್ ಯೂಸರ್ಸ್ ಅಂತಂದರೆ ಬಿಸ್ನೆಸ್ಸಲ್ಲಿ ರಿಸೋರ್ಸಸ್ ಏನಿರ್ತಾವಲ್ಲ, ಮನಿ, ಮಟೀರಿಯಲ್, ಇವುಗಳನ್ನು ಪ್ರಾಪರಾಗಿ ಯಾವ ರೀತಿಯಾಗಿ ಯೂಸ್ ಮಾಡೋದಂತೇಳಿ ಇವನು ಇಂಟರ್ನಲ್ ಕಂಟ್ರೋಲ್ ಅಂತಂದರೆ ಇವುಗಳನ್ನೆಲ್ಲ ಅಸಿಸ್ಟ್ ಮಾಡ್ತಾ ಇರ್ತಾನೆ ಮ್ಯಾನೇಜ್ಮೆಂಟಿಗೆ. ಹಾಗಾಗಿ ಇಂಟರ್ನಲ್ ಕಂಟ್ರೋಲಲ್ಲಿ ಕೂಡ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಪಾತ್ರವನ್ನು ನಾವು ನೋಡ್ಬೋದು. ಸೊ ಇದಿಷ್ಟು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟು. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನೆಲ್ಲ ನೋಡಿದ್ವಿ ಅಂತಂದರೆ ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಹಾಗೆ ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗು, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿರ್ಬೋದು, ಆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂದರೆ ಯಾರು ಮತ್ತು ಆತನ ಕಾರ್ಯಗಳಾಗಿರ್ಬೋದು, ಹಾಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಇವಿಷ್ಟೆಲ್ಲ ನೋಡಿದ್ವಲ್ಲ, ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಒಂದು ಚಾಪ್ಟರಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಚಾಪ್ಟರ್ ಇವತ್ತಿಗೆ ಕ್ಲೋಸ್ ಆಯಿತು. ನೆಕ್ಸ್ಟ್ ಬೇರೆ ಸಬ್ಜೆಕ್ಟನ್ನು ಒಂದು ಕ್ಲಾಸನ್ನು ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಏನಾದರೂ ನಿಮ್ಗೆ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡೋಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.